ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸೊ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರುವ ಈ ಒಂದು ಆಬ್ರಹಾಮ್ಸ್ ಲೆಟರಿಂದ ನಾವೇನು ಮಾಡ್ತೀವಿ, ಈ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ಸು ಮತ್ತು ಅದಕ್ಕೆ ಹೆಂಗೆ ಆನ್ಸರ್ ಮಾಡೋದಂತ ನೋಡ್ತೀವಿ. ಓಕೆ, ಸೊ ಸ್ಟೂಡೆಂಟ್ಸ್, ಸಮಯ ವ್ಯರ್ಥ ಮಾಡಿದ ಈ ಒಂದು ವೀಡಿಯೋನ ಡೈರೆಕ್ಟ್ ಶುರು ಮಾಡಿಬಿಡೋಣ. ಈಗ ಈ ಒಂದು ಪೋಯಿಟ್ರಿಯಿಂದ ಇದು ಆಲ್ರೆಡಿ ಪೋಯಿಟ್ರಿ ನಿಮ್ಗೆ ಗೊತ್ತಿದೆ ಇದು. ಸೊ ಈ ಒಂದು ಪೋಯಿಟ್ರಿಯಿಂದ ನಮಗೆ ಬರೋದು 4 ಮಾರ್ಕ್ ಕ್ವೆಶ್ಚನ್ಸ್ ಮೇಜರ್ಲಿ. ಓಕೆ, ಸೊ 4 ಮಾರ್ಕ್ ಕ್ವೆಶ್ಚನ್ಸೇ ಕೇಳ್ತಾರೆ. ಸೊ ಈ ಒಂದು ಲೆಟರ್ನ, ಈ ಒಂದು ಪೋಯಿಟ್ರಿನ ನೀವು ಪೂರ್ತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ಸಿಂಪಲ್ಲು ಏನು ಮಾಡಿ ಗೊತ್ತಾ, ಸಮ್ಮರಿನ ಚೆನ್ನಾಗಿ ಓದ್ಕೊಳ್ಳಿ. ಸಮ್ಮರಿನ ಚೆನ್ನಾಗಿ ಓದ್ಕೊಂಡ್ರೆ ಯಾವ ರೀತಿ ಅವ್ರು ಕ್ವಶನ್ ಕೇಳಿದ್ರು ನೀವೇನು ಮಾಡ್ಬೋದು, ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಈಗ ನಿಮಗೋಸ್ಕರ ನಾನು ಏನು ಮಾಡಿದ್ದೀನಿ, ಕೆಲವೊಂದು ರಿಸರ್ಚ್ ಮಾಡಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸು ಮತ್ತು LBA ಕ್ವೆಶ್ಚನ್ಸು ಅದು ಇದು ಅಂತ ಏನೇನು ಇಂಪಾರ್ಟೆಂಟ್ ಸೋರ್ಸಸ್ ಇದೆಯೋ ಆ ಸೋರ್ಸಸ್ ಎಲ್ಲ ಪೂರ್ತಿ ಸೋರ್ಸ್ ಮಾಡಿ ನಿಮಗೋಸ್ಕರ ಒಂದು ಮೇಜರ್ಲಿ ಆಸ್ಟ್ ಫ್ಯೂ ಕ್ವೆಶ್ಚನ್ಸ್ನ ತೊಗೊಬಂದಿದ್ದೀನಿ. ಅದರ್ವೈಸ್ ಆ ಸೇಮ್ ಕ್ವೆಶ್ಚನ್ಸೇ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ಹಾಗಾಗಿ ಆ ಒಂದು ಕ್ವೆಶ್ಚನ್ಸ್ಗೆ ಆನ್ಸರ್ ನೋಡಿದ್ರೆ ನೀವು ಈಸಿಯಾಗಿ ಏನು ಮಾಡ್ಬೋದು, ಆನ್ಸರ್ಸ್ ಬಂದು ಈ ಒಂದು ಪೋಯಿಟ್ರಿಗೆ ಈಸಿಯಾಗಿ ಬರಿಬೋದು. ಸೊ ಏನು ಕ್ವೆಶ್ಚನ್ಸ್ ಅಂತ ಕೇಳಬೇಕಾದ್ರೆ ಮೇಜರ್ಲಿ ಈ 4 ಕ್ವೆಶ್ಚನ್ಸ್ ಸ್ಟೂಡೆಂಟ್ಸ್, ಈ ಒಂದು 4 ಕ್ವೆಶ್ಚನ್ಸ್ನ ಟ್ವಿಸ್ಟ್ ಮಾಡಿ ಅಲ್ಲಿ ಇಲ್ಲಿ ಅಂತ ಕೇಳಿದ್ದಾರೆ ಅಷ್ಟೇ. ಸೊ ಅದನ್ನು ಬಿಟ್ಟರೆ ಸೇಮು ಎಸೆನ್ಸ್ ಅಂತೂ ಈ ಕ್ವೆಶ್ಚನ್ ಥರನೇ ಇರುತ್ತೆ. ಓಕೆ, ಸೊ ಏನದು, ಲಿಸ್ಟ್ ದ ವ್ಯಾಲ್ಯೂಸ್ ದಟ್ ಅಬ್ರಹಾಮ್ ಲಿಂಕನ್ ವಾಂಟ್ಸ್ ಹಿಸ್ ಸನ್ ಟು ಲರ್ನ್ ಇನ್ ಹಿಸ್ ಸ್ಕೂಲ್ ಟು ಬಿ ಎನ್ ಐಡಲ್ ಸಿಟಿಸನ್. ಸೊ ಏನು ವ್ಯಾಲ್ಯೂಸ್, ಬೇಸಿಕಲಿ ಏನು ವ್ಯಾಲ್ಯೂಸ್ ಬಂದು ಅಬ್ರಹಾಮ್ ಲಿಂಕನು ಅವನ ಮಗ ಬಂದು ಓದ್ಕೋಬೇಕಂತ ಕೇಳಿದ್ದಾರೆ ಅಷ್ಟೇ. ಸೊ ಆ ಒಂದು ವ್ಯಾಲ್ಯೂಸ್, ಈ ಸೇಮ್ ಕ್ವೆಶ್ಚನ್ ಲಿಸ್ಟ್ 6 ವ್ಯಾಲ್ಯೂಸ್ ಅಂತ ಕೊಟ್ಟಿರ್ತಾರೆ, ಲಿಸ್ಟ್ 8 ವ್ಯಾಲ್ಯೂಸ್ ಅಂತ ಕೊಟ್ಟಿರ್ತಾರೆ. ಸೊ ಅಗೇನ್ ವ್ಯಾಲ್ಯೂಸು, ಏನು ವ್ಯಾಲ್ಯೂಸು, ಹೆಂಗೆ ಅದನ್ನು ಬರಿಬೇಕು ತೋರಿಸ್ತೀನಿ. ಓಕೆ, ಮುಂದೆ ವಾಟ್ ಡಸ್ ದ ಪೋಯೆಟ್ ಫಾದರ್ ವಾಂಟ್ ಎ ಸನ್ಸ್ ಟೀಚರ್ ಟು ಟೀಚ್ ಇಸ್ ಸನ್ ಅಬೌಟ್ ಬುಕ್ಸ್ ಆ್ಯಂಡ್ ನೇಚರ್ ಬೀಯಿಂಗ್ ಆನೆಸ್ಟ್. ನೋಡಿ ಅಗೇನ್ ಇದು ಕೂಡ ಒಂದು ಪಾರ್ಟು, ಲೆಸನಲ್ಲಿರುವ ಒಂದು ಪಾರ್ಟು, ಈ ಒಂದು ಪೋಯಿಟ್ರಿಯಲ್ಲಿರುವ ಒಂದು ಪಾರ್ಟು. ಸೊ ಅಗೇನ್ ಸೇಮು ಸಮ್ಮರಿ ಬರೆದ್ರೆ ಸಾಕಾಗುತ್ತೆ. ಸೊ ನಾನು ಬಂದು ಒಂದು ಸಮ್ಮರಿ ನಿಮಗೋಸ್ಕರ ಕನ್ಫೈನ್ ಮಾಡಿ ಈ ಪ್ರತಿಯೊಂದು ಕ್ವೆಶ್ಚನ್ಸ್ಗೂ ಆ ಸಮ್ಮರಿ ಕರೆಕ್ಟಾಗಿ ಆ್ಯಪ್ಟಾಗಿ ಮ್ಯಾಚ್ ಆಗುತ್ತೆ. ಆ ರೀತಿ ನಿಮಗೋಸ್ಕರ ಒಂದು ಸಮ್ಮರಿನ ತೊಗೊಬಂದಿದ್ದೀನಿ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಈಗ ಫಸ್ಟು ಏನೆಲ್ಲ ಕ್ವೆಶ್ಚನ್ ಕೇಳಿದ್ದಾರೆ ಅಂತ ನೋಡೋಣ. ಓಕೆ, ಇನ್ಯುಮರೇಟ್ ದ ವ್ಯಾಲ್ಯೂಸ್. ನೋಡಿ ಅಗೇನ್ ವ್ಯಾಲ್ಯೂಸ್ ಬಗ್ಗೆ ಸ್ಟೂಡೆಂಟ್ಸು ಈ ಒಂದು ಬೇಸಿಕಲಿ ಏನು ಕ್ವೆಶ್ಚನ್ ಅಂದರೆ ವ್ಯಾಲ್ಯೂಸ್ ಬಗ್ಗೆನೇ ಜಾಸ್ತಿ ಕೇಳ್ತಾರೆ ಸ್ಟೂಡೆಂಟ್ಸ್. ಏನು ವ್ಯಾಲ್ಯೂಸ್ ಬಂದು ಅಬ್ರಹಾಮ್ ಲಿಂಕನ್ ಆ ಲೆಟ್ರಲ್ಲಿ ಬರೆದಿದ್ದಾರೆ ಆ ಟೀಚರ್ಗೆ. ಸೊ ಆ ಒಂದು ಮೇಜರ್ಲಿ ಆ ಒಂದು ವ್ಯಾಲ್ಯೂಸ್ ಬಗ್ಗೆನೇ ಈ ಪೂರ್ತಿ ಕ್ವೆಶ್ಚನ್ಸ್ ಬರುತ್ತೆ. ಓಕೆ, ಸೊ ಇದರಲ್ಲಿ ಕೂಡ ವ್ಯಾಲ್ಯೂಸೇ ಬರುತ್ತೆ ನೋಡಿ. ಬುಕ್ಸಿಂದ ಏನು ವ್ಯಾಲ್ಯೂಸ್ ಅವ್ನು ಓದ್ಕೋಬೋದು, ನೇಚರಿಂದ ಏನು ವ್ಯಾಲ್ಯೂಸ್ ಅವ್ನು ಓದ್ಕೋಬೋದು, ಮತ್ತು ಬೀಯಿಂಗ್ ಆನೆಸ್ಟ್ ಆಗಿರೋದ್ರಿಂದ ಏನು ವ್ಯಾಲ್ಯೂಸ್ ಅವ್ನು ಓದ್ಕೋಬೋದು. ಸೊ ಬೇಸಿಕಲಿ ವ್ಯಾಲ್ಯೂಸ್ ಬಗ್ಗೆನೇ ಅವ್ರು ಕೊಟ್ಟಿರುವ ಒಳ್ಳೆ ವ್ಯಾಲ್ಯೂಸು, ಆ ಒಂದು ವ್ಯಾಲ್ಯೂಸ್ ಬಗ್ಗೆ ಓದ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ಅಬ್ರಹಾಮ್ ಲಿಂಕನ್ ಕಂಪೇರ್ಸ್, ದಿಸ್ ಇಸ್ ಆಲ್ಸೋ, ಇದು ಕೂಡ ನೋಟಿಸ್ ಮಾಡಿ, Abraham Lincoln compares many good values with negative ones. Give examples from the poem for such comparison. ಹಾಗೆ ನೋಡಿ, ಸೊ ಒಂದು ಕಡೆ ಗುಡ್ ವ್ಯಾಲ್ಯೂಸ್ನ ಕೊಡ್ತಾರೆ ಮತ್ತು ಇನ್ನೊಂದು ಕಡೆ ನೆಗೆಟಿವ್ ವ್ಯಾಲ್ಯೂಸ್ನ ಕೊಡ್ತಾರೆ. ಸೊ ಈ ಒಂದು ಕಡೆ ನೆಗೆಟಿವ್ ವ್ಯಾಲ್ಯೂಸ್ ಇರುವ ಜನ ಇರ್ತಾರೆ ಮತ್ತು ಇನ್ನೊಂದು ಕಡೆ ಗುಡ್ ಕ್ವಾಲಿಟೀಸ್ ಇರುವ ಗುಡ್ ಕ್ವಾಲಿಟೀಸ್ ಇರುವ ಜನ ಇರ್ತಾರೆ. ಸೊ ಇದನ್ನು ಹೆಂಗೆ ಅವರು ಕಂಪೇರ್ ಮಾಡಿ ತೋರಿಸಿದ್ದಾರೆ ಅಂತ ಕೇಳಿದಿರ್ತಾರೆ. ಓಕೆ, ಸೊ ಅದನ್ನು ಒಂದು ಸಮ್ಮರಿ ಫಾರ್ಮಲ್ಲಿ ಬರಿಬೋದು. ಓಕೆ, ಸೊ ನೋಡಬೇಕಾದ್ರೆ ಪ್ರತಿ ಒಂದು ಕ್ವೆಶ್ಚನ್ ಇಲ್ಲಿ ಕೊಟ್ಟಿರೋದು ಕೂಡ ಸಮ್ವೇರ್ ಸೇಮೇ ಇರುತ್ತೆ. ಸೊ ಹಾಗಾಗಿ ಒಂದೇ ಒಂದು ಪ್ರಾಪರ್ ಸಮ್ಮರಿನ ನೀವು ಬರೆದ್ರೆ ಸಾಕು, ಏನೇ ಕ್ವೆಶ್ಚನ್ ಅವ್ರ ಕೇಳಿ ಆ ಒಂದು ಸಮ್ಮರಿ ಅದಕ್ಕೆಲ್ಲ ಆನ್ಸರ್ ಮಾಡುತ್ತೆ. ಸೊ ಹಾಗಾಗಿ ಆ ಒಂದು ಸಮ್ಮರಿನ ನೋಡೋಣ ಬನ್ನಿ. ಓಕೆ, ಈವನ್ ಬಿಫೋರ್ ಐ ಸ್ಟಾರ್ಟ್ ಈ ಸಮ್ಮರಿನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಮುಂಚೆ ನಾನು ನಿಮಗೆ ಏನು ಮಾತನ್ನ ಹೇಳಬೇಕಂದ್ರೆ ಐ ಮೇಡ್ ಇಟ್ ವೆರಿ ಸಿಂಪಲ್. ಸೊ ಎಕ್ಸ್ಟ್ರಾ ಹೆಚ್ಚು ಇನ್ಫಾರ್ಮೇಷನ್ನೇ ಕೊಟ್ಟಿದ್ದೀನಿ. ಇದನ್ನು ನೀವು ಏನು ಮಾಡ್ಬೋದು, ಇದನ್ನು ಇನ್ನೂ ನೀವು ಕನ್ಫೈನ್ ಮಾಡಿ ನಿಮ್ಮ ಓನ್ ವರ್ಡ್ಸಲ್ಲಿ ಬರೀರಿ. ಓಕೆ, ಸೊ ಐ ಆಲ್ವೇಸ್ ಎಂಕರೇಜ್ ಸ್ಟೂಡೆಂಟ್ಸ್ ಓನ್ ವರ್ಡ್ಸಲ್ಲಿ ಬರೀರಿ. ಓನ್ ವರ್ಡ್ಸಲ್ಲಿ ಬರೆಯೋದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಒಂದು ವಸ್ತು ಸ್ಟೂಡೆಂಟ್ಸು. ಬೇಸಿಕಲಿ ಏನು ಮಾಡಿ ಗೊತ್ತಾ, ಏನೇ ಇರಲಿ ಸಮ್ಮರಿ ನಾವು ಓದ್ಕೊಳ್ಬೇಕಾದ್ರೆ ನಾನು ಕೊಡುವ ಸಮ್ಮರಿ, ಓಕೆ ಥಾಮ್ಸನ್ ಸರ್ ಕೊಡುವ ಸಮ್ಮರಿ ಓದಿ ಪರವಾಗಿಲ್ಲ, ಆದರೆ ರೈಟ್ ಇನ್ ಯೋರ್ ಓನ್ ವರ್ಡ್ಸ್ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್. ಸೊ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟು, ನಾನು ಕೊಡುವ ಸಮ್ಮರಿ ಇಂಪಾರ್ಟೆಂಟ್ ಅಲ್ಲ. ಸೊ ನೋಡೋಣ ಹೆಂಗೆ ಬರಿಬೋದು ಅಂತ. ಓಕೆ, ಇನ್ ಹಿಸ್ ಲೆಟರ್ ಟು ಹಿಸ್ ಸನ್ಸ್ ಟೀಚರ್ ಅಬ್ರಹಾಮ್ ಲಿಂಕನ್ ಲಿಸ್ಟ್ ದ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಆ್ಯಂಡ್ ಲೆಸನ್ಸ್ ಹಿ ವಾಂಟ್ಸ್ ಹಿಸ್ ಸನ್ ಟು ಲರ್ನ್ ಟು ಬಿಕಮ್ ಅ ಗುಡ್ ಪರ್ಸನ್ ಅಥವಾ ಐಡಿಯಲ್ ಸಿಟಿಸನ್ ಕೂಡ ಅಲ್ಲಿ ನೀವು ರಿಪ್ಲೇಸ್ ಮಾಡ್ಬೋದು ಆ ಒಂದು ವರ್ಡ್ನ. ಬೇಸಿಕಲಿ ಈ ಒಂದು ವರ್ಡ್ನ ಐಡಿಯಲ್ ಸಿಟಿಸನ್ ಅಂತ ಕೂಡ ನೀವು ರಿಪ್ಲೇಸ್ ಮಾಡ್ಬೋದು. ಕ್ವೆಶ್ಚನಲ್ಲಿ ಕೂಡ ಆ ರೀತಿ ಕೇಳಿದರು. ಸೊ ಯಾಕೆ ಈ ಲೆಟರ್ ಬರಿತಾ ಇರೋದು ಅವರು ಟೀಚರ್ಗೆ ಬರೀತಾರೆ. ಯಾಕಂತ ಕೇಳಬೇಕಾದ್ರೆ ಅವ್ರ ಸನ್ನಿಗೆ ಕೆಲವೊಂದು ಪಾಠನ ಅವ್ರು ಓದಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಲೆಟರ್ನ ಬರೀತಾರೆ. ಅಲ್ಲಿ ಬೇಸಿಕಲಿ ವ್ಯಾಲ್ಯೂಸ್ನೇ ಕೊಡ್ತಾರೆ. ಅದನ್ನೇ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಇಟ್ ಈಸ್ ಲೆಟರ್ ಟು ಹಿಸ್ ಸನ್ಸ್ ಟೀಚರ್ ಅಬ್ರಹಾಮ್ ಲಿಂಕನ್ ಲೆಸ್ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಆ್ಯಂಡ್ ಲೆಸನ್ಸ್ ಹಿ ವಾಂಟ್ಸ್ ಹಿಸ್ ಸನ್ ಟು ಲರ್ನ್. ಬೇಸಿಕಲಿ ಅದೇ ತಾನೆ. ಸೊ ಸಿಂಪಲಾಗಿ ಕೊಟ್ಟಿದ್ದೀನಿ ನೋಡಿ. ಏನಿದೆ ಅದರಲ್ಲಿ, ಹಿಸ್ ಸನ್ ಶುಡ್ ಲರ್ನ್ ನಾಟ್ ಆಲ್ ಮೆನ್ ಆರ್ ಫೇರ್ ಆರ್ ಆನೆಸ್ಟ್. ನೋಡಿ, ಪ್ರತಿ ಒಂದು ವ್ಯಕ್ತಿ ಕೂಡ ಇಲ್ಲಿ ಫೇರ್ ಆಗಿರೋದಿಲ್ಲ, ಆನೆಸ್ಟ್ ಆಗಿರೋಲ್ಲ, ಅವ್ನು ಬಂದು ನೀತಿಯಲ್ಲಿ ಇರೋದಿಲ್ಲ. ದ ವರ್ಲ್ಡ್ ಇಸ್
ಆಲ್ಸೋ ಫುಲ್ ಆಫ್ ಹೀರೋಸ್, ಗುಡ್ ಲೀಡರ್ಸ್ ಆ್ಯಂಡ್ ಟ್ರೂ ಫ್ರೆಂಡ್ಸ್. ನೋಡಿ, ಒಂದು ಕಡೆ ಬ್ಯಾಡ್ ಪೊಲಿಟಿಷಿಯನ್ಸು, ಇನ್ನೊಂದು ಕಡೆ ಡೆಡಿಕೇಟೆಡ್ ಲೀಡರ್ಸ್ ಇರ್ತಾರೆ, ಒಂದು ಕಡೆ ಕೆಟ್ಟ ಮನುಷ್ಯ ಇರ್ತಾರೆ, ಇನ್ನೊಂದು ಕಡೆ ಒಳ್ಳೆ ವ್ಯಕ್ತಿ ಕೂಡ ಇರ್ತಾರೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಕೂಡ ಕಂಪ್ಯಾರಿಷನ್ ಬಂತು, ಆ ಕ್ವಶನ್ ನೋಡಿದ್ವಿ ಕಂಪ್ಯಾರಿಷನ್ ಬಗ್ಗೆ. ಸೊ ಒಂದು ಕಡೆ ಗುಡ್ ವ್ಯಾಲ್ಯೂಸು, ಒಂದು ಕಡೆ ಬ್ಯಾಡ್ ವ್ಯಾಲ್ಯೂಸು. ಸೊ ಈ ರೀತಿ ಇರಬೇಕಾದ್ರೆ ಇದೆಲ್ಲ ಅವ್ನು ಗೊತ್ತಾಗಬೇಕು ಅಂತ ಏನು ಮಾಡ್ತಾರೆ, ವ್ಯಾಲ್ಯೂಸ್ನಲ್ಲಿ ಕೊಟ್ಟಿರ್ತಾರೆ ನೋಡಿ. ಸೊ ಈ ಒಂದು ಸಮ್ಮರಿ ಆ 4 ಕ್ವೆಶ್ಚನ್ಸ್ ಕೂಡ ಕವರ್ ಮಾಡುತ್ತೆ, ಇನ್ನೂ ಹೆಚ್ಚು ಕ್ವೆಶ್ಚನ್ಸ್ ಕೂಡ ಕವರ್ ಮಾಡಬಹುದು ಬರೀ ಈ ಒಂದು ಸಮ್ಮರಿನ ನೀವು ಓದ್ಕೊಂಡ್ರೆ. ಓಕೆ, ಮುಂದೆ ಹೋಗೋಣ. ಹಿ ಶುಡ್ ಲರ್ನ್ ಟು ಬಿ ಜೆಂಟಲ್ ವಿತ್ ಕೈಂಡ್ ಪೀಪಲ್. ಅವನೇನು ಮಾಡಬೇಕು, ಒಳ್ಳೆ ವ್ಯಕ್ತಿ, ಕೈಂಡ್ ಪೀಪಲ್ ಅಂದರೆ ಒಳ್ಳೆ ವ್ಯಕ್ತಿ ಅಂದ್ಕೊಳ್ಳಿ. he should learn to be kind with gentle with kind people, sorry, but tough when dealing with mean people. ಓಕೆ, ಸೊ ಈಗ ಅವನೇನು ಮಾಡಬೇಕಂದ್ರೆ, ಒಳ್ಳೆ ವ್ಯಕ್ತಿ ಜೊತೆಗೆ ಹೆಂಗಿರಬೇಕು, ಅವ್ನು ಜೆಂಟಲ್ ಆಗಿರಬೇಕು, ಕೈಂಡ್ ಆಗಿರಬೇಕು, ಮತ್ತು ಕೆಟ್ಟ ವ್ಯಕ್ತಿ ಜೊತೆ ಹೆಂಗಿರಬೇಕು, ಅವನು ಒಂಚೂರು ಹಾರ್ಶ್ ಆಗಿ ಟಫ್ ಆಗಿರಬೇಕು. ಹಾರ್ಶ್ ಅಂದರೆ ಟಫ್ ಆಗಿರ್ಬೇಕಂದ್ರೆ ಅವ್ರು ಯಾವ ರೀತಿ ಇರ್ತಾರೋ ಆ ರೀತಿ ಇವ್ನು ಕೂಡ ಇರಬೇಕಂತ ಅಂತಾರೆ. ಓಕೆ, ಹಿ ನೀಡ್ಸ್ ದ ಕರೇಜ್ ಟು ನಾಟ್ ಫಾಲೋ ದ ಕ್ರೌಡ್ ಜಸ್ಟ್ ಬಿಕಾಸ್ ಸಮಥಿಂಗ್ ಈಸ್ ಪಾಪ್ಯುಲರ್. ಸೊ ಏನಂದರೆ ಅವನಿಗೆ ಒಂದು ಕರೇಜ್ ಇರಬೇಕು. ಏನು ಕರೇಜು? ಕರೇಜ್ ಅಂದರೆ ಒಂದು ಧೈರ್ಯ ಇರಬೇಕು. ಯಾಕೆ ಧೈರ್ಯ? ಬೇರೆಯೊಬ್ಬರನ್ನ ಏನು ಮಾಡಬಾರ್ದು, ಫಾಲೋ ಮಾಡಬಾರ್ದು. ಯಾಕಂದರೆ ಟ್ರೆಂಡ್ ಇದೆ ಅಂತ, ಪಾಪ್ಯುಲರ್ ಆಗಿದೆ, ಏನೋ ಒಂದು ವಸ್ತು ಪಾಪ್ಯುಲರ್ ಆಗಿದೆ, ಅದು ಜನ ಫಾಲೋ ಮಾಡ್ತಾರೆ, ಹಾಗಾಗಿ ನಾನು ಕೂಡ ಫಾಲೋ ಮಾಡಬೇಕು, ಏನೂ ಇಲ್ಲ. ಸೊ ಅವನಿಗೆ ಆ ಒಂದು ಒಬ್ಬನೇ ಇರಬೇಕಾದ್ರೆ ಕೂಡ ಆ ಒಂದು ಕರೇಜ್ ಇರಬೇಕು ಅಂತ ಅಂತಾರೆ. ಲಿಂಕನ್ ವಾಂಟ್ಸ್ ಹಿಸ್ ಸನ್ ಟು ನೋ ದಟ್ ಮನಿ ಅರ್ನ್ಡ್, ತುಂಬ ಇಂಪಾರ್ಟೆಂಟು, ಮನಿ ಅರ್ನ್ ಥ್ರೂ ವರ್ಕ್ ಇಸ್ ಮಚ್ ಮೋರ್ ವ್ಯಾಲ್ಯುಬಲ್ ದೆನ್ ಮನಿ ಫೌಂಡ್ ಬೈ ಚಾನ್ಸ್. ನೋಡಬೇಕಾದ್ರೆ ದುಡಿದು ಹಣ ಸಂಪಾದನೆ ಮಾಡಬೇಕಾದ್ರೆ ಅದರಲ್ಲಿ ಕಡಿಮೆ ಹಣ ಬಂದರೆ ಕೂಡ, ದುಡ್ಡು ಕಡಿಮೆ ಇದ್ದರೆ ಕೂಡ ಅದರಲ್ಲಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಆದರೆ ಬೈ ಚಾನ್ಸು ಎಲ್ಲೋ ಹಣ ಸಿಕ್ಬಿಡ್ತು ಅಂತ ಅನ್ಬೇಕಾದ್ರೆ ಅದರಲ್ಲಿ ವ್ಯಾಲ್ಯೂ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಆ ಒಂದು ವ್ಯಾಲ್ಯೂ, ಸೊ ಏನೋ ದುಡಿಬೇಕೆಂಬ ಒಂದು ವ್ಯಾಲ್ಯೂನ ಕೂಡ ಹೇಳ್ಕೊಡಿ ಅಂತಾರೆ. ದ ಬಾಯ್ ಶುಡ್ ಲರ್ನ್ ಹೌ ಟು ಲೂಸ್ ಗ್ರೇಸ್ಫುಲಿ. ಬರೀ ವಿನ್ನಿಂಗ್ ಮಾತ್ರ ಲೈಫಲ್ಲಿಲ್ಲ, ಸೋಲು ಕೂಡ ಲೈಫಲ್ಲಿ ಒಂದು ಭಾಗನೇ. ಆದರೆ ಆ ಒಂದು ಡಿಫೀಟ್ನ, ಆ ಒಂದು ಲಾಸ್ನ ಹೆಂಗೆ ಅವನು ನೋಡ್ಕೋಬೇಕು, ಹೆಂಗೆ ಅದನ್ನು ಕೋಪ್ ಮಾಡಬೇಕಂತ ಕೂಡ ವ್ಯಾಲ್ಯೂಸ್ ಹೇಳ್ಕೊಡಿ ಅಂತಾರೆ. ಆ್ಯಂಡ್ ಹೌ ಟು ಎಂಜಾಯ್ ವಿನ್ನಿಂಗ್. ಸೊ ವಿನ್ನಿಂಗ್ ಎಲ್ಲರೂ ಎಂಜಾಯ್ ಮಾಡ್ತಾರೆ, ವಿನ್ನಿಂಗ್ ಅಂತ ಎಲ್ಲರೂ ಎಂಜಾಯ್ ಮಾಡ್ತಾರೆ, ಆದರೆ ಸೋಲು ಕೂಡ ಎಂಜಾಯ್ ಮಾಡಬೇಕಂತ ಅಂತಾರೆ. ಓಕೆ, ಇಟ್ ಈಸ್ ಮಚ್ ಮೋರ್ ಹಾನರಬಲ್ ಟು ಫೇಲ್. ಏನಂತೆ? ಸೊ ಸೋತು ಹೋಗೋದು ಒಳ್ಳೆಯದೇ. ಯಾಕೆ? ಇನ್ಸ್ಟೆಡ್ ಆಫ್ ಇನ್ ಸ್ಕೂಲ್ ದೆನ್ ಇಟ್ ಈಸ್ ಟು ಚೀಟ್. ಓಕೆ, ಸೊ ಈಗ ಸೋತೋದ್ರೆ ಓಕೆ, ಆದರೆ ಏನು ಮಾಡಬಾರ್ದು, ಚೀಟ್ ಮಾಡಬಾರ್ದು, ಮೋಸ ಮಾಡಬಾರ್ದು. ಸೋತೋದ್ರೆ ಓಕೆ, ಆದರೆ ಏನು ಮಾಡಬಾರ್ದಂತೆ, ಚೀಟ್ ಮಾಡಬಾರ್ದು, ಮೋಸ ಮಾಡಬಾರ್ದು. ಓಕೆ, ಹಿ ಶುಡ್ ಬಿ ಸ್ಟಿಯರ್ಡ್ ಅವೇ ಫ್ರಮ್ ಜೆಲ್ಲಸಿ. ಅಂದರೆ ಈ ಒಂದು ಹೊಟ್ಟೆ ಉರಿ ಅಂತೀವಿ ಗೊತ್ತಾ, ನಮ್ಮ ಭಾಷೆಯಲ್ಲಿ ಹೊಟ್ಟೆ ಉರಿ, ಮತ್ತು ಇನ್ನೊಬ್ಬರು ನಮಗಿಂತ ಮುಂದೆ ಹೋಗ್ಬಿಟ್ರೆ ಅವ್ರನ್ನ ನೋಡಿಕೊಂಡು ಹೊಟ್ಟೆ ಉರಿಸ್ಕೊಳ್ಬೋದು, ಆ ರೀತಿ ಎಲ್ಲ ಏನು ಮಾಡಬಾರ್ದು. ಏನು ಮಾಡಬೇಕು, ಅವನ ಅದರಿಂದ ದೂರ ಇರಬೇಕು ಅಂತ ಅಂತಾರೆ. ಸ್ಟಿಯರ್ಡ್ ಅವೇ ಅಂದರೆ ಅದು ಬಿಟ್ಟು ದೂರ ಇರಬೇಕಂತ. ಆ್ಯಂಡ್ ಲರ್ನ್ ದ ಸೀಕ್ರೆಟ್ ಆಫ್ ಕ್ವೈಟ್ ಹ್ಯಾಪಿನೆಸ್. ಸ್ಯಾಡ್ ಆಗಿರಬೇಕಾದ್ರೆ ಅದರಲ್ಲಿ ಕೂಡ ಏನಾಗಿರಬೇಕು, ಹ್ಯಾಪಿಯಾಗಿರಬೇಕು ಅಂತ ಅಂತಾರೆ. ಓಕೆ, ಹಿ ಶುಡ್ ಎಂಜಾಯ್ ದ ವಂಡರ್ಸ್ ಆಫ್ ಬುಕ್. ನೋಡಿ, ಆ ಬುಕ್ ಬಗ್ಗೆ ಒಂದು ಕ್ವೆಶ್ಚನ್ ಕೇಳಿದರು. ಸೊ ಈ ರೀತಿ ನೀವು ಬ್ಯಾಕ್ಗ್ರೌಂಡ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಆ ಬುಕ್ ಬಗ್ಗೆ ಒಂದು 2-3 ಸ್ಟ್ಯಾನ್ಸಾಸ್ ಬರೆದ್ರೆ, 2-3 ಸೆಂಟೆನ್ಸ್ ಬರೆದ್ರೆ ನಿಮಗೆ ಈಸಿ ಆಗಿರುತ್ತೆ. ಓಕೆ, ಹಿ ಶುಡ್ ಎಂಜಾಯ್ ದ ವಂಡರ್ಸ್ ಆಫ್ ದ ಬುಕ್ ಬಟ್ ಆಲ್ಸೋ ಟೇಕ್ ಟೈಮ್ ಟು ಅಪ್ರಿಷಿಯೇಟ್ ದ ಮಿಸ್ಟ್ರೀಸ್ ಆಫ್ ನೇಚರ್. ಬರೀ ಓದೋದು ಮಾತ್ರ ಅಲ್ಲ, ಬರೀ ಬುಕ್ಸಲ್ಲಿ ಇರುವ ವಂಡರ್ಸ್ ಮಾತ್ರ ಅಲ್ಲ, ನೇಚರಲ್ಲಿ ಕೂಡ ಇರುವ ವಂಡರ್ಸು. ಮಿಸ್ಟ್ರೀಸ್ ಅಂದರೆ ವಂಡರ್ಸ್ ಅಂತ ಕೂಡ ಅನ್ಬೋದು. ವಂಡರ್ಸ್ ಅಂದರೆ ಒಂದು ವಿಷಯನ, ಒಂದು ವಸ್ತುನ ನೋಡಿಬಿಟ್ಟು ಅದನ್ನು ನೋಡಿಬಿಟ್ಟು ನಾವು ಸೂಪರ್ ಅಂತೀವಿ ಗೊತ್ತಾ, ಅದೇ ವಂಡರ್ಸು. ಏನು ವಂಡರ್ಸ್ ಇದೆ ನೇಚರಲ್ಲಿ ನೋಡೋಣ. ನೋಡಿ, ಬರ್ಡ್ಸು, ಬೀಸು ಆ್ಯಂಡ್ ಫ್ಲವರ್ಸ್ ಅಂತ ನೋಡ್ತಾರೆ. ಓಕೆ, ಸೊ ಇದೆಲ್ಲ ಅವನೇನಂತಾರೆ, ಇದೆಲ್ಲ ಅವನು ಓದ್ಕೋಬೇಕಂತ ಅಬ್ರಹಾಂ ಲಿಂಕನ್ ಬರೀತಿದ್ದಾರೆ. ಓಕೆ, ಹಿ ಮಸ್ಟ್ ಹ್ಯಾವ್ ಫೇತ್ ಇನ್ ಹಿಸ್ ಓನ್ ಐಡಿಯಾಸ್. ಅಂದರೆ ಅವನಿಗೆ ಏನಾದರೂ ಇದು ಸರಿ ಅಂತ ಅನಿಸ್ಬೇಕಾದ್ರೆ ಅವನೇನು ಮಾಡ್ಬೋದು, ಅದರಲ್ಲಿ ಫೇತ್ ಇರಬೇಕು ಅವನಿಗೆ ಅಂತ ಅಂತಾರೆ. ಈವನ್ ಇಫ್ ಎವ್ರಿ ಒನ್ ಎಲ್ಸ್ ಟೆಲ್ಸ್ ಹಿಮ್ ಹಿ ಈಸ್ ರಾಂಗ್. ಬೇರೆಯವರು ನೀನು ಮಾಡೋದು ತಪ್ಪು ಅಂತ ಅನ್ಬೇಕಾದ್ರೂ ಕೂಡ, ಆದರೆ ಅವ್ನು ಮಾಡೋದು ಕರೆಕ್ಟ್ ಆಗಿದ್ರೆ ಅವನೇನು ಮಾಡ್ಬೋದು, ಅದರಲ್ಲಿ ಫೇತ್ ಇಟ್ಕೋಬೇಕು ಅಂತ ಅಂತಾರೆ. ಓಕೆ, ಸೊ ನೋಡಿ, ಅಬವ್ ಆಲ್ ಅಂದರೆ ಓವರ್ ಆಲ್, ಇದೆಲ್ಲ ಬಿಟ್ಟು ಅದಕ್ಕಿಂತ ಹೆಚ್ಚು ಏನಂದರೆ ಹಿ ಮಸ್ಟ್ ಹ್ಯಾವ್ ಅ ಡೀಪ್ ಬಿಲೀಫ್ ಇನ್ ಹಿಮ್ಸೆಲ್ಫ್. ಸೊ ಅವನ ಮೇಲೆ ಏನಿರಬೇಕು, ಒಂದು ಡೀಪ್ ಬಿಲೀಫ್ ಇರಬೇಕು. ಬಿಕಾಸ್ ದಟ್ ಈಸ್ ದಿ ಓನ್ಲಿ ವೇ ಹಿ ವಿಲ್ ಹ್ಯಾವ್ ಅ ಡೀಪ್ ಬಿಲೀಫ್ ಇನ್ ಆಲ್ ಆಫ್ ಮ್ಯಾನ್ಕೈಂಡ್. ಸೊ ಕೊನೆಗೆ ಅವ್ರೇನಂತಾರೆ, ಈ ಕೊನೆ ಭಾಗ ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಅದು ಕನ್ಕ್ಲೂಷನ್ ಥರ ಇರುತ್ತೆ. ಓಕೆ, ಸೊ ಹಾಗಾಗಿ ಅದನ್ನು ಆದಷ್ಟು ನಾನು ಹೆಂಗೆ ಕೊಟ್ಟಿದ್ನೋ ಹಂಗೆ ಬರೆಯೋಕ್ಕೆ ಪ್ರಯತ್ನ ಪಡಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆ ಒಂದು ಮಾತನ್ನ ಹೇಳ್ಬಿಟ್ಟು ಅವ್ರು ಏನಂತಾರೆ ಮುಗಿಸ್ತಾರೆ. ಅದೊಂದು ಕನ್ಕ್ಲೂಷನ್ ನೋಡ್ತಾರ ಇರುತ್ತೆ. ಸೊ ಹಾಗಾಗಿ ಅದು ಆ ರೀತಿನೇ ಬರೀ. ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಬವ್ ಆಲ್ ಈ ಮಸ್ಟ್ ಹ್ಯಾವ್ ಅ ಡೀಪ್ ಬಿಲೀಫ್ ಇನ್ ಹಿಮ್ಸೆಲ್ಫ್ ಬಿಕಾಸ್ ದಟ್ ಈಸ್ ದಿ ಓನ್ಲಿ ವೇ ಹಿ ವಿಲ್ ಹ್ಯಾವ್ ಅ ಡೀಪ್ ಬಿಲೀಫ್ ಇನ್ ಆಲ್ ಹ್ಯೂಮನ್ ಕೈಂಡ್. ಸೊ ಇದನ್ನು ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಈ ಒಂದು ಲೆಟರ್ನ ಮುಗಿಸ್ತಾರೆ. ಸೊ ಈ ನೋಡಬೇಕಾದ್ರೆ ಸಿಂಪಲ್ ಸಮ್ಮರಿ
ಬರೀ ಒಂದು 10-15 ಮಿನಿಟ್ಸ್ ಆಗುತ್ತೆ ಇದನ್ನು ನೀವು ಪೂರ್ತಿ ಓದ್ಕೊಳ್ಳೋಕ್ಕೆ. ಸೊ ಅದನ್ನು ನಾವು ನಿಮಗೋಸ್ಕರ ಇನ್ನೂ ಸಿಂಪಲಾಗಿ ಮಾಡಿಕೊಟ್ಟಿದ್ದೀನಿ. ಸೊ ಈ ಒಂದು ಸಮ್ಮರಿನ ಬರೆದ್ರೆ ಆಬ್ರಹಾಮ್ ಲಿಂಕನ್ ಪೋಯಟ್ರಿನ ನೀವು ಏನು ಮಾಡ್ಬೋದು, ಪೂರ್ತಿ ಅರ್ಥ ಮಾಡಿಕೊಂಡು ಸಮರೈಸ್ ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ದ ವಿಡಿಯೋ. ಈ ರೀತಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸು ಬೇರೆ ಯಾವುದು ಚಾಪ್ಟರ್ಗೆ ಬೇಕಿದ್ದರೆ ಏನು ಮಾಡಿ, ಕಾಮೆಂಟ್ ಮಾಡಿ. ಕಾಮೆಂಟ್ ಸೆಕ್ಷನ್ನ ನೋಡಿಬಿಟ್ಟು ಆ ರೀತಿ ಚಾಪ್ಟರ್ಸು ಅಥವಾ ಲೆಸನ್ಸು, ಪೋಯ್ಟ್ರಿ ಇರಲಿ, ಪ್ರೋಸ್ ಇರಲಿ, ನಿಮಗೋಸ್ಕರ ತೊಗೊಬರ್ತೀವಿ. ಓಕೆ, ಸಿ ಯು ಆಲ್ ನೆಕ್ಸ್ಟ್ ಟೈಮ್. ಬಾಯ್.